ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಅಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ನೋಟಿಫಿಕೇಶನ್ ಇಶ್ಯೂ ಮಾಡಿತ್ತು. ಪ್ರಿಲಿಮಿನರಿ ನೋಟಿಫಿಕೇಶನ್ ಮತ್ತು ಫೈನಲ್ ನೋಟಿಫಿಕೇಶನ್ ಎರಡನ್ನೂ ಕೂಡ ಇಶ್ಯೂ ಮಾಡಿತ್ತು. ರೈತರು ಮತ್ತು ಸಂಘಟನೆಗಳು, ಹೋರಾಟಗಾರರು ನಾವು ಜಮೀನು ಕೊಡ್ಲಿಕ್ಕಾಗಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ಆ ಜಮೀನುಗಳಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ವ್ಯವಸಾಯವೇ ನಮ್ಮ ಮುಖ್ಯ ಕಸುಬು. ಮತ್ತೆ ಅವೇ ನಮ್ಮ ಜೀವನ ಆಧಾರ ಆಗಿರತಕ್ಕಂಥದ್ದು. ಮತ್ತೆ ಬೆಂಗಳೂರಿಗೆ ಸಮೀಪ ಇರೋದ್ರಿಂದ, ಏರ್ಪೋರ್ಟ್ಗೆ ಸಮೀಪ ಇರೋದ್ರಿಂದ, ಮತ್ತೆ ಗ್ರೀನ್ ಬೆಲ್ಟ್ನಲ್ಲಿರೋದ್ರಿಂದ ಅವುಗಳನ್ನು ಸ್ವಾಧೀನಪಡಿಸ್ಕೊಳ್ಳಕ್ಕೆ ಹೋಗಬೇಡಿ ಅಂತೇಳಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು, ಪ್ರತಿಭಟನೆಯನ್ನು ಕೂಡ ಮಾಡಿದರು. ಸರ್ಕಾರ ಅವ್ರ ಜೊತೆಯಲ್ಲಿ 5-6 ಸಭೆಗಳನ್ನು ಮಾಡಿದೆ. ರೈತರ ಜೊತೆ ಮಾಡಿದೆ, ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನು ಮಾಡಿದೆ. ಅವರ ಅಹವಾಲುಗಳನ್ನು ಕೇಳಿದ್ದೀವಿ, ಸರ್ಕಾರದ ಅಹವಾಲನ್ನು ಕೇಳಿದ್ದೀವಿ, ರೈತರ ಅಹವಾಲನ್ನು ಕೇಳಿದ್ದೀವಿ, ಹೋರಾಟಗಾರರ ಅಹವಾಲನ್ನು ಕೇಳಿದ್ದೀವಿ. ಅಲ್ಲಿ ಜನಪ್ರತಿನಿಧಿಯಾದಂಥ KH ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀವಿ. KH ಮುನಿಯಪ್ಪನವರು ಕೂಡ ರೈತರ ಪರನೇ ವಾದ ಮಾಡ್ತಾ ಇದ್ರು. ಎಲ್ಲರೂ ರೈತರೇ, ಮೂಲತಃ ರೈತರೇ, ಆಮೇಲೆ ಬೇರೆ ಬೇರೆ ಆಗಿರೋದು. ಈಗ ರಾಜಕಾರಣಿ ನೀವು, ಈಗ ಯಾವ ಹೊಲ ಹೋಗ್ತೀರಿ ನೀವು? ನೇಗಿಲು ಕಟ್ಟಕ್ಕೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ನಿಮಗೆ. ಕಟ್ಟಿ ಉಳುಮೆ ಮಾಡೋದ್ರಲ್ಲಿ ಫಸ್ಟ್ ಪ್ರೈಸ್ ಸ್ಟೇಟ್ಗೆ, ಸ್ಟೇಟ್ ಅವಾರ್ಡ್ ಇಂಡಸ್ಟ್ರಿ ಅವ್ರ ಇಂಡಸ್ಟ್ರಿ ಮಿನಿಸ್ಟರ್. ನೇಗಿಲು ಕಟ್ಟಿದ್ದೀನಿ, ಉತ್ತಿದ್ದೀನಿ ಸರ್, ವ್ಯವಸಾಯ ಮಾಡಿದ್ದೀನಿ ಸರ್. ನೀವು ಮಾಡಿದ್ದೀರಿ, ನಾನು ಮಾಡಿದ್ದೀನಿ. ಈಗ ಬಿಡಿ ಇವೆಲ್ಲ, ಈಗ ಚರ್ಚೆ ಮಾಡೋದು ಬೇಡ. ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದವು. ಹೋರಾಟಗಾರರೆಲ್ಲ ಭಾಗವಹಿಸಿದ್ರು. ರೈತ ಸಂಘದವರು, ಕಮ್ಯುನಿಸ್ಟ್ ಪಾರ್ಟಿಯವರು, ಸಾಹಿತಿಗಳು, ಆಮೇಲೆ ಕಲಾವಿದರು, ರೈತ ಸಂಘಟನೆಗಳು, ದಲಿತ ಎಲೆ ಶಂಕರ್ ಬಂದೇ ಇಲ್ಲ ಇವತ್ತು. ಹಿಂದೂ ತರ ಬಂದಿದ್ದಾನೆ, ಗುರುಪ್ರಸಾದ್ ಬಂದಿದ್ದಾನೆ, ನಾಗರಾಜ್ ಇದ್ದಾನೆ, ಶಂಕರೇ ಪತ್ತೇಲ್ ಬಂದ. ಕರ್ನಾಟಕ ಜನಶಕ್ತಿ, ಆಮೇಲೆ ಎದ್ದೇಳು ಕರ್ನಾಟಕ ಜನಶಕ್ತಿ. ಬಹಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂಥ ಹೋರಾಟ, ಒಂಥರ ಐತಿಹಾಸಿಕವಾದಂಥ ಹೋರಾಟ ಅಂತ ಕರೆದ್ರೆ ತಪ್ಪಾಗಲಾರದು. ಈ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ, ಇವರೆಲ್ಲರ ಜೊತೆಲೂ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕಳೆದ ಮೀಟಿಂಗು ಇಲ್ಲಿ ನಡೆಯಿದೆ, ಇದೇ ಜಾಗದಲ್ಲಿ ನಡೆಯಿತು. ಈ ಜಾಗದಲ್ಲಿ ನಡೆದಾಗ ನಮಗೆ 10 ದಿನ ಸಮಯ ಬೇಕು. 10 ದಿನ ಆದಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ.
1777 ಎಕರೆ 1777 ಎಕರೆ ಅದು ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ. ನಾವು ಈ ಜಮೀನನ್ನು ಸಂಪೂರ್ಣವಾಗಿ 1777 ಎಕರೆ ಜಮೀನನ್ನು ಅದಕ್ಕೆ ನೋಟಿಫಿಕೇಶನ್ ಏನು ಹೊರಡಿಸಿದ್ದು, ಅಂತಿಮ ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡಲಿಕ್ಕೆ ಮುಂದೆ ಬಂದರೆ ಅಂಥ ಜಮೀನುಗಳನ್ನು ಒಪ್ಪಂದದ ಮೇಲೆ ತಗೊಳ್ತೀವಿ. ಬೈ ಕನ್ಸೆಂಟ್ ಒಪ್ಪಂದದ ಮೇಲೆ ತಗೊಳ್ತೀವಿ. ಅದನ್ನು ಯಾರು ತಡೆಯೋಕ್ಕಾಗಲ್ಲ. ಜಮೀನು ನಾವು ಕೊಡ್ತೀವಿ ಅಂತ ಬಂದಾಗ ನಾವು ತಗೊಳಕ್, ಯಾಕಂದರೆ ನಮಗೆ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಭಾಳ ಉದ್ದೇಶ. ಇಂಡಸ್ಟ್ರಿಗೋಸ್ಕರ ತಗೊಂಡಿರ್ತಕ್ಕಂಥದ್ದು ಇದು ಜಮೀನು. ಅದಕ್ಕೋಸ್ಕರ ಇಂಡಸ್ಟ್ರಿ ಬೆಳವಣಿಗೆಗೆ ಇಂಥ ಜಮೀನುಗಳು ಬಂದರೆ ತಗೊಳ್ತೀವಿ. ಮತ್ತು ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ. ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ. ಮತ್ತು ಅಭಿವೃದ್ಧಿಪಡಿಸಿರ್ತಕ್ಕಂಥ ಜಮೀನು, ಡೆವಲಪ್ಡ್ ಲ್ಯಾಂಡ್, ಅದರಲ್ಲಿ 50% ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ. ಯಾರು ಕೊಡಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ಬಿಡ್ತೀವಿ. ಅಷ್ಟೇ ಅಲ್ಲ, ನೋಟಿಫಿಕೇಶನ್ನೇ ಕ್ಯಾನ್ಸಲ್ ಮಾಡಿದೆ. ನೋಟಿಫಿಕೇಶನ್ನೇ ಡ್ರಾಪ್ ಮಾಡ್ತೀವಿ. ಇಂಗ್ಲಿಷ್ನಲ್ಲಿ ಡ್ರಾಪ್, ಕನ್ನಡದಲ್ಲಿ ಕೈ ಬಿಡ್ತಾ ಇದ್ದೀವಿ. ಸೊ ಇದು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಅದನ್ನು ರೈತರಿಗೂ, ರೈತ ಪ್ರತಿನಿಧಿಗಳಿಗೂ ತಿಳಿಸಿದ್ದೇನೆ. ಅವರು ಕೂಡ ಸ್ವಾಗತ ಮಾಡಿದ್ದಾರೆ. ಹೋರಾಟಗಾರರು ಸ್ವಾಗತ ಮಾಡಿದ್ದಾರೆ, ರೈತರು ಸ್ವಾಗತ ಮಾಡಿದ್ದಾರೆ. ಎಲ್ಲ ಸಂಘಟನೆಗಳು ಕೂಡ ಸ್ವಾಗತ ಮಾಡಿದ್ದಾರೆ. ಇನ್ನೇನಾದ್ರು ಹೇಳ್ಬೇಕು? ಸಾಕಲ್ಲ? ರಿಯಲ್ ಎಸ್ಟೇಟ್ ಮಾಫಿಯಾದವರು ಮೊನ್ನೆ ರೈತರು ಒಳ್ಳೆದಾಗಿ ನಾನು ರೇಖೆಯನ್ನು ಕೊಡ್ತೀನಿ ಅಂತ ತಮ್ಮ ಮನವಿ. ಮೊನ್ನೆ ಇನ್ನೊಂದು ಟೀಮ್ ನೋಡ್ರಿ, ಪುನಃ ನೀವು ಕೇಳಿಸ್ಕೊಳ್ಳೇ ಇಲ್ಲ ನಾನು ಹೇಳೋದನ್ನ ಅಂತ. ಯಾರು ವಾಲಂಟಿಯರ್ ಬರ್ತಾರೆ ಅವ್ರ ಜಮೀನುಗಳು ತಗೋತೀವಿ. Both the notification has been dropped. The notification entirely is dropped. Those who want to give lands to the government for the development of the industry, we will take such lands With consent. with consent. ಇದಕ್ಕೆ ಮಾತ್ರ ಸೀಮಿತವಾಗಿ, ದೇವನಹಳ್ಳಿಗೆ ಮಾತ್ರ ಸೀಮಿತವಾಗಿ, ದೇವನಹಳ್ಳಿಗೆ ಮಾತ್ರ ನೋಟಿಫಿಕೇಶನ್ಗೆ ಸೀಮಿತವಾಗಿ. ಗುಡ್ ಡಿಸಿಷನ್ ಸರ್. ಕೆಲವು ರೈತರು ಕೊಡ್ತೀವಿ, ಕೆಲವು ರೈತರು ಕೊಡಲ್ಲ ಅಂದ್ರೆ ಒಂದು ಬೌಂಡ್ರಿ ಫಿಕ್ಸ್ ಆಗಲ್ಲ ಸರ್. ಚಿತ್ರ ನಾವು ನೋಡ್ತೀವ್ರಿ. ನಾವೆಲ್ಲ ಈಗಲೇ ಹೇಳ್ಬಿಡ್ಲ, ಒಂದು ಬೌಂಡ್ರಿ ಬರ್ತದ, ಅರ್ಧ ಬೌಂಡ್ರಿ ಬರ್ತದ, ಮಧ್ಯೆ ಬರ್ತದ ಅಂತ ಈಗಲೇ ಹೇಳಲ್ಲ. ಯಾರು ರೈತರು ಮುಂದೆ ಬರ್ತಾರೆ ಅವ್ರ ಜಮೀನು ತಗೋತೀವಿ ಅಷ್ಟೇ. ಬೇರೆ ಭಾಗದಲ್ಲೂ ಕೂಡ ಈ ತರ ಸಮಸ್ಯೆಗಳಿದ್ದಾವೆ. ಕೈಗಾರಿಕೆ ಪಡ್ಕೊಂಡಿರ್ತಕ್ಕಂಥ ಭೂಮಿಯನ್ನು ವಿಡ್ರಾ ಮಾಡೋದಕ್ಕೆ ರಿಕ್ವೆಸ್ಟ್ ಕೂಡ ಇದೆ. ನೋಡಪ್ಪ,
ಇದು ಬೆಂಗಳೂರು ಹತ್ರ ಇರೋದ್ರಿಂದ ಮತ್ತೆ ವ್ಯವಸಾಯ ಮಾಡ್ಕೊಂಡಿರೋದ್ರಿಂದ ಅದರ ಮೇಲೆ ಜೀವನ ಮಾಡ್ತಾ ಇರೋದ್ರಿಂದ ಈ ಜಮೀನುಗಳನ್ನ ಕೈ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತೆ ಬಹಳ ಹೋರಾಟ ಇದಕ್ಕೆ ಬಹಳ ದಿನಗಳು ಹೋರಾಟ ನಡೀತಾ ಇದೆ. ಮತ್ತೆ ಎಲ್ಲ ಸಂಘಟನೆಗಳು ಕೂಡ ಹೋರಾಟಗಾರರು ಇದರಲ್ಲಿ ಭಾಗವಹಿಸಿದ್ದಾರೆ. ಬಹಳ ಮುಖ್ಯವಾಗಿ ರೈತರಿಗೋಸ್ಕರ, ರೈತರು ವ್ಯವಸಾಯ ಮಾಡಲಿಕ್ಕೋಸ್ಕರ, ಅವರ ಜಮೀನುಗಳನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಮಾಡ್ತೀವಿ. ಎಲ್ಲಕ್ಕೂ ಇದು ಈ ತೀರ್ಮಾನ ಎಲ್ಲಕ್ಕೂ ಅಪ್ಲೈ ಆಗಲ್ಲ. ಜಡ್ಜ್ ಸ್ಟೇಟ್ಮೆಂಟ್ ಅದದು ಓದೇ ಸ್ಟೇಟ್ಮೆಂಟ್ ಹೇಳ್ಬಿಡಿ ಸರ್. ಸ್ಟೇಟ್ಮೆಂಟ್ ಓದೇ ಹೇಳ್ಬಿಡಿ. ಏನಪ್ಪ ಆಮೇಲೆ ಮಾತಾಡ. ಏನು ಅವ್ರು ಕೇಳ್ತಾ ಇರೋದೇ ಕೃಷಿ ಮಾಡಕ್ಕಲ್ವಾ? ಅಲ್ಲ ಸರ್, ಬೇರೆ ಉದ್ದೇಶಗಳಿಗೋಸ್ಕರ ಇದು ಬಳಕೆ ಆಗುತ್ತೆ, ಲಾಭ ಪಡೆಯುವ ನೀವು ಏನೇನೋ ಕೇಳಕ್ ಹೋಗ್ಬಿಡಿಯಪ್ಪ. ಈಗ ನಾವು ಡ್ರಾಪ್ ಮಾಡಿದೀವಿ. ರೈತರು ವ್ಯವಸಾಯ ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರು ವ್ಯವಸಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೋಡಪ್ಪ, ಸ್ಟೇಟ್ಮೆಂಟ್ ಓದಾಗ ನಾನು ಇಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಇದೆ. ಭೂ ಮಾಲೀಕರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದಲ್ಲಿ ಹೆಚ್ಚಿನ ಹಣಕಾಸಿನ ಪರಿಹಾರ ಅಥವಾ ಹೆಚ್ಚಿನ ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನೀಡಲಾಗುವುದು. ಈ ರೀತಿ ಹೆಚ್ಚಿನ ಪರಿಹಾರ ಅಥವಾ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ಪಡೆಯಲು ಒಪ್ಪದ, ಪ್ಲೀಸ್ ಅಂಡರ್ಲೈನ್, ಒಪ್ಪದ ರೈತರ ಜಮೀನುಗಳನ್ನು ಕೃಷಿ ಭೂಮಿಯಾಗಿಯೇ ಮುಂದುವರಿಸಲಾಗುವುದು. ಎಲ್ಲವೂ ಗ್ರೀನ್ ಬೆಲ್ಟ್ ಅಲ್ಲೇ ಇರುತ್ತೆ ಸರ್. ಇದೇ ಆಲ್ರೆಡಿ ಆಲ್ರೆಡಿ ಇದೆ ರೀ.